यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। राज्य सरकार रैतर मोस केंद्र सरकार के धिक्कार, मोदी सरकार के धिक्कार, सिद्धरामಯ್ಯ सरकार के धिक्कार, ರೈತ ಕಣ್ಣಲ್ಲಿ ನೀರು ತರಿಸುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಟ್ರಂಪ್ ಮಾತನ್ನು ಕೇಳಿ ಸರ್ಕಾರ ನಡೆಸುತ್ತಿರುವ ಮೋದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಿಗೆ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ರಸಗೊಬ್ಬರ ದರವನ್ನು ಹೆಚ್ಚಳ ಮಾಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಎಲ್ಪಿಜಿ ಹಾಗೂ ಸಿಎನ್ಜಿ ಗ್ಯಾಸ್ ದರ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಳೆದ 12 ದಿವಸಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೈತರನ್ನ ಕರಡು ಅಂತಕ್ಕಂಥದ್ದು ಬಿಂಬಿಸುವಂತ ಕೆಲಸ ಮಾಡತ್ತಾರೆ. ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ತಗೋತಾರೆ ರೈತರು. ಹೆಚ್ಚಿ ತಗೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡೋರು ರೈತರು ಅಲ್ರಿ. ಇವರೇ ಏನು ಹೇಳ್ತಾರಲ್ಲ ಈಗ ಮಾಡ್ತಾರೆ, ಅವರೇ ಕಾಳಸಂತೆ ಮಾರಾಟ ಮಾಡೋರು. ರೈತರು ಎಂದೂ ಕಳ್ಳರಲ್ಲ. ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತರು ರೈತರಿಂದ ಈ ದೇಶ ಬದುಕ್ತದ. ಅಂಥವ್ರಿಗೆ ಇವರು ಕಳ್ಳರು ಅಂತಕ್ಕಂಥ ಪಟ್ಟ ಕಟ್ಟುವಂಥದ್ದು ಸರ್ಕಾರ ಕೆಲಸ ಮಾಡಕತ್ತಾರ. ಅದಕ್ಕೆ ಅದನ್ನ ಆ ಭಾಷೆಯನ್ನ ಇವ್ರು ಬಳಸಬಾರ್ದು. ಏನು FID ಕಡ್ಡಾಯ ಮಾಡೋದು, ಒಂದೇ ಚೀಲತೆಯನ್ನು ಮಾನದಂಡ ಮಾಡಲ್ಲ, ಇದನ್ನ ತೆಗೆದಾಕುವಂತ ಕೆಲಸ ಮಾಡಬೇಕು. ಅಲ್ಲಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣ ಕೊರತೆಗೆ ಅಂತ ಹೇಳಕತ್ತಾರೆ. ಡೆಬ್ಬಿ ಒಳಗೆ ಕೊಡಾಕ್ತಾ ಇರಲಿಲ್ಲ. ಈ ಕೃಷಿ ಹರಗುದು ಬಿತ್ತನೆ ಚಾಲಾಗ್ತದ್ರೆ. ಸೊ ಅಂದ್ರೆ ಭೂಮಿ ಹದಗಳಿಸುವಂಥದ್ದು. ಅರ್ಧಕ್ಕೆ ನಿಂತು ಟ್ರ್ಯಾಕ್ಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಖಾಲಿ ಆಯ್ತಪ್ಪ ಅಂದ್ರೆ ಟ್ರ್ಯಾಕ್ಟರ್ ಹೊತ್ತೊಂದು ತರಕಾಕತ್ತಾರೆ ರೈತರು. ಒಂದು ಡೆಬ್ಬಿ ತೊಗೊಂಡು ಹೋದ್ರೆ ಹಾಕ್ಲಿಕ್ತಾ ಇರಲಿಲ್ಲ. ಅದ್ಮೇಲೆ ಬರ್ದಾರತ್ರಿ, ಇಲ್ಲ ನಾವು ಡೆಬ್ಬಿ ಒಳಗೂ ಹಾಕಲ್ಲ, ಯಾವುದೇ ಪೆಟ್ರೋಲ್ ಕ್ಯಾನ್ದಲ್ಲಿ ಹಾಕಲ್ಲ, ವಾಹನ ತರಬೇಕತ್ತೀವಿ, ಅದು ನಿಷೇಧ ಮಾಡಿದ್ರು. ಮತ್ತು ಅಡವ್ಯಾಗ ಗಾಡಿ ನಿಂತಪ್ಪ ಅಂತಂದ್ರೆ ಅವ್ನು ತರೋದು ಹೆಂಗ್ರಿ? ಇಲ್ಲ ಅಂತಂದ್ರೆ ಅವರೇ ಒಂದು ವಾಹನ ತೊಗೊಂಡ ರೈತಲ್ಲಿ ಗಾಡಿ ಅಲ್ಲೇ ತಂದು ಹಾಕೊಳ್ಬೇಕು. ಹಂಗಿತ್ತಪ್ಪ ಅಂದ್ರೆ ಮತ್ತೆ ಎಷ್ಟು ರೈತರಿಗೆ ಎಷ್ಟು ತೊಂದರೆ, ಎಷ್ಟು ಕಿರುಕುಳ ಕೂಡ ಆಗ್ತದ. ಎದ್ರ ಸಲುವಾಗಿ ಅಂತ್ರಿ ಇದು. ಈಗೆಲ್ಲ ಈ ಮುಂಗಾರು ಬಿತ್ತನೆ ಚಾಲು ಆಗ್ತಾರೆ. ಈಗ ಈ ಮಳೆ ಆಯ್ತು ಚಾಲು ಮಾಡ್ತಾರ. ಈ ಪೆಟ್ರೋಲ್ ಡೀಸೆಲ್ ಇರ್ಲಿಕ್ಕಂದ್ರೆ ಹೊಡೆದು ಬೀಳ್ತದ್ರಿ. ಬಿತ್ತನೆ ಕಾರ್ಯಕ್ಕೆ ಸಂಪೂರ್ಣ ಹಿನ್ನಡೆ ಆಕೈತಿ. ಮತ್ತೆ ಗೊಬ್ಬರ ಸಮಸ್ಯೆ ಆಗಬಾರ್ದು ಅಂತ ಹೇಳಿನೇ ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೇನೆ. ಈಗ ಈ ಟ್ರ್ಯಾಕ್ಟರ್ಸ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಬಟ್ ಈಗ ಅವರು ಒಂದು ಕಂಟೈನರ್, ಒಂದು ಸ್ಪೆಸಿಫಿಕ್ ಕಂಟೈನರ್ ಇದೆ, ಅದರಲ್ಲಿ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಮೊನ್ನೆ ಮೀಟಿಂಗ್ ಅಲ್ಲಿ ಮಾತಾಡಿದೆ. ಅವರು ಬಾಟಲ್ ನಲ್ಲಿ ಬೇರೆ ಅದು ಅಸುರಕ್ಷಿತವಾಗಿ ತಗೊಂಡು ಹೋಗಿ ಮತ್ತೆ ಅಲ್ಲಿ ಅದು ಇದಾಗುವುದು ಬಾರದು ಅಂತ ಹೇಳಿ ಅವ್ರದೇ ಒಂದು ಪ್ರಿಫಿಕ್ಸ್ ಇದಿದೆ. ಅದೆಲ್ಲ ಪೆಟ್ರೋಲ್ ಬಂಕ್ ನೋಡಿದ್ರು ಹೇಳಿದೆ. ರೈತರಿಗೂ ತಿಳಿಸಿ, ರೈತರಿಗೂ ತಿಳಿಸಿ, ಮತ್ತೆ ಅಲ್ಲಿ ಯಾವ ಕಂಟೈನರ್ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಜನರಲ್ ಪಬ್ಲಿಕ್ ಬಂದು ಕೇಳ್ತಾರೆ, ಬಾಟಲ್ ಅಲ್ಲಿ ಎಷ್ಟು ಕೊಡಿ ಅಂತ ತಗೊಂಡು ಹೋಗ್ತಾರೆ ಬಿಸಿನೆಲ್ಲ ಕ್ಯಾನ್ನಲ್ಲಿ. ಇತ್ತೀಚೆಗೆ ದಿನಗಳಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಿಂದನೇ ಅದು 2 ಪೆಟ್ರೋಲ್ ಬಂಕ್ ಲೈಸೆನ್ಸ್ ರದ್ದಾಯಿತು, ಈ ರೀತಿ ಲೂಸ್ ನಲ್ಲಿ ಕೊಡ್ಲಿಕ್ಕೆ ಹೋಗಿ. ಈ ನಮ್ಮಲ್ಲಿ ರೈತರಿಗೆ ಈ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ದೇನೆ, ಹೇಳಿದ್ದೇನೆ. ಅದು ಒಂದು ಹಂತಕ್ಕೆ ಸಾಲ್ವ್ ಆಗ್ತದೆ. ಈಗ ಅವರು ಬಾಕ್ಸಸ್ ಅದಕ್ಕೆ ಆದಂತ ಪೀಸು ಪರ್ಟಿಕ್ಯುಲರ್ ಇದಿದೆ, ಒಂದು ಬಾಕ್ಸ್ ನಲ್ಲಿ ತಗೊಂಡು ಉಳಿದವ್ರು ಏನ್ ಬರ್ತಾ ಇರ್ತಾರಲ್ಲ ಅದು ಹಾಕ್ಸ್ತಾ ಇರ್ತಾರೆ. ತಗೊಂಡು ರೂಲ್ಸ್ ನಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಏನ್ ಮಾಡೋದಂದ್ರೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದೆ. ಸರ್, ನೀವು ಮೀಟಿಂಗ್ ತಗೋಬೇಕಾದ್ರೆ ಒನ್ ವೇ ಮೀಟಿಂಗ್ ದಯಮಾಡಿ ಎಂದೂ ಮಾಡ್ಬೇಡಿ ಸರ್. ಇಂಥ ಗಂಭೀರ ಸಮಸ್ಯೆ ಇದ್ದಾಗ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಕರ್ಕೊಂಡ್ಬಂದು ಸಮಸ್ಯೆ ಅನ್ನೋದು ಅವ್ರ ಕಡೆಯಿಂದ ಕೇಳ್ಕೊಂಡು ಅವ್ರು ನಿರ್ಣಯ ತಗೋಬೇಕು ಸರ್. ಅವ್ನು ಯಾವುದೇ ಒಂದು ರೈತರ ಪರವಾಗಿ ಏನ್ ಚರ್ಚೆ ಮಾಡ್ಬೇಕಾದ್ರೆ ರೈತರ ಮುಖಂಡ ಒಳಗೊಂಡಂತ ಪಕ್ಕಾ ರೈತರ ಕೊಡುಗೆ ಮಾಡ್ತಾರೆ. ಅಲ್ಲ, ಏನ್ ಸಮಸ್ಯೆ ಆಗ್ಯದ ಕೃಷಿಗೆ ಒಕ್ಕಲ್ತನಕ್ಕೆ ಏನ್ ಸಮಸ್ಯೆ ಆಗತ್ತ ಬಗ್ಗೆ ಅವ್ರು ವಿವರಣೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಅವರು ರೈತರ ಮಕ್ಕಳೇ. ಕೃಷಿ ಚಟುವಟಿಕೆ ನಿಂತು ಅಂದ್ರೆ 6 ಉತ್ಪಾದನೆ ಪೆಟ್ಟು ಬೀಳ್ತದೆ. ನಾಳೆ ಎಲ್ಲ ಜಮೀನು ಬೀಳ್ಬಿದ್ದು ಅಂದ್ರೆ ಅದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ನಾವು. ಅದಕ್ಕೆ ಅದನ್ನ ಮಾಡ್ಬೇಕು ಸರ್. 600 ರೂಪಾಯಿ ಪುಟಾಶ್ ಐತ್ರಿ, 2200 ಮಾಡ್ತಾರೆ. ಹೆಂಗ್ ಸರ್? 500 ರೈತ ಹೆಂಗ್ ಮಾಡ್ಬೇಕ್ರಿ? ವಿಷ ತೋಳ ಪರಿಸ್ಥಿತಿ ಬರ್ತೈತಿ. 1600 2200 ಮಾಡಿದ್ರೆ ಹೆಂಗ್ರಿ? ನಾವು 50 ರೂಪಾಯಿ ಪೆಟ್ರೋಲ್ ಹೇಳ್ತೀರಿ. ಒಮ್ಮೆ ರೈತಿಗೆ 1000 ಗಂಟೆ ಏರಿಸಿದ್ರೆ ಹೆಂಗ್ ಮಾಡಿದ್ರಿ? ಅವ್ ಏನ್ ಬೆಳಿ ತರಬೇಕು ಹೆಂಗ್ರಿ? ಡಬಲ್ ರೇಟ್ ಸರ್ ಗೊಬ್ಬರ. ಪೊಟ್ಯಾಶ್ ಹಂಗ, DAP ಹಂಗ, ಅಮೋನಿಯಂ ಹಂಗ ಎಲ್ಲಾ ಗೊಬ್ಬರ ಹಿಂಗ್ ಮಾಡಿದ್ರೆ
ಸಾವಿರಾರು ರೂಪಾಯಿ ಇರಿಸಿದ್ರೆ ಏನ್ ಮಾಡುದ್ರಿ? ಹೆಂಗ್ ಬಿತ್ತಬೇಕು, ಏನ್ ಮಾಡ್ಬೇಕು ಅಲ್ಲಿ? FID ಇದೆಯಲ್ಲ, ಕಡ್ಡಾಯ ಮಾಡಿರಲ್ಲ, FID ಕಡ್ಡಾಯ ತೆಗೀರಿ ಸರ್. ಯಾಕಂದ್ರೆ ಈ ಜನಕ್ಕೆ, ನಮ್ಮ ರೈತರಿಗೆ FID ಅಂದ್ರೆ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ. ಈ FID ತಗೊಂಡೇ ಬರಬೇಕು ಅಂತಂದ್ರೆ ಆಗುದಿಲ್ಲ. ಯಾಕಂದ್ರೆ ಒಬ್ಬೊಬ್ರು ರೈತರು ಹೊಲದಾಗ ಹೆಂಗಪ್ಪ ಅಂದ್ರೆ ಈ ಕಬ್ಬುಗಳು ಹಾಕಿದಾರೆ, ಗೊಬ್ಬರ ಸಿಗ್ತಾ ಇಲ್ಲ. ಒಂದು ಎಕರೆಗೆ 1 ಚೀಲ 2 ಚೀಲ ಕೊಟ್ಟರೆ ಅದು ಆಗುದೂ ಇಲ್ಲ ಆಧಾರ್ ಲಿಂಕ್ ಇರ್ತದೆ, ಆಧಾರ್ ಕಾರ್ಡ್ ಸರ್. ಆಧಾರ್ ಕಾರ್ಡ್ ಸರ್, ಈ FID ಸರ್ ಆಗುದಿಲ್ಲ ಸರ್. FID ತೆಗಿಲೇಬೇಕು ಸರ್. ನಾವು ರಾಜ್ಯಾದ್ಯಂತ ಎಲ್ಲಾ ಕಡೆ ಹೋರಾಟ ನಾವೆಲ್ಲ ಇವತ್ತೆಲ್ಲ ಜಿಲ್ಲಾದಲ್ಲಿ ಮನವಿ ಕೊಡ್ತಾ ಇದೀವಿ. FID ಕಡೆ ತೆಗಿಲೇಬೇಕು ಸರ್. ಇಲ್ಲಾಂದ್ರೆ ನಾವು ರೈತ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈಗ ಆಮ ಇನ್ನೊಂದು ಏನಪ್ಪಾ ಅಂದ್ರೆ ನೀರಾವರಿ ಇದು. ಈಗ ನಮ್ಮ ನಾಗಠಾಣ ಕಾಲುವೆಗ ಹರ್ನಾಳ ಆಗ್ಲಿ, ಇಂಗ್ಲಿ ಮತ್ತು ಜಂಬಿಗೆ ಆಯರಿಗೆ ನೀರು ಸರ್. ಈಗ FID ಮಾಡಿರಲ್ಲ, FID ಮಾಡಿದರೆ ಚಾಲು ಮಾಡ್ಬೇಕಿಲ್ಲ ಅವ್ರು. FID ನ ಕ್ಲಿಯರ್ ಇಲ್ಲ ಅಂತೇಳಿ ಗೊಬ್ಬರ ಕೊಡಲಿ ಸದ್ಯ ಕಬ್ಬಿಗೆ ಹಿರೇಬೇಕು. FID ಮಾಡಿದ್ರೆ ನೀವು ತೊಂದ್ರೆ ಇಲ್ಲ. ನೀವೇನು ಏನೋ ಕಳಸ ಅಂತೀವ ಮಾರ್ತಿರತ್ತೆ, ನೀವು ಮಾಡಿರಲ್ಲ. FID ತುರ್ತು ಚಾಲು ಮಾಡ್ಬೇಕಿಲ್ಲ. ಆಗೋದಿಲ್ಲ ಅಂತಂದ್ರೆ ನೀವು ರೈತರಿಗೆ ಏನು ವ್ಯವಸ್ಥೆ ಮಾಡ್ರಿ ಗೊಬ್ಬರ ತುರ್ತು. ನಾವು ತಿಂಗಳ ಹೋಲಕ್ 15 ದಿವಸ ಗಟ್ಟಲೆ ಮುಂದೆ ಹೋಗಕ್ಕಾಗಲ್ಲ. ಸದ್ಯ ನೀವು FID ಚಾಲು ಆಗುತ್ತಾನ ರೈತರಿಗೆ ಯಾವ ವ್ಯವಸ್ಥೆ ಮಾಡ್ರಿ. ಇಲ್ಲಿ FID ಚಾಲು ಮಾಡ್ಬೇಕಲ್ಲ, ಎರಡೂ ಇಲ್ಲ. ಈಗ ಅವ್ರು ಏನೋ ಕೃಷಿ ಜಂಟಿ ಅವ್ರು ಹೇಳಿದಾರತ್ತ, ಒಂದು ಮೂಟೆನೂ ಯೂರಿಯಾ ಕೊಡ್ಬೇಡ ಹೇಳಿದಾರತ್ತ. ಅವ್ರು ಅಂಗಡಿ ಇಟ್ಕೊಂಡ್ ಕೊಡ್ತಾರ, ಹೋದ ರೈತರಿಗೆ ಯೂರಿಯಾ ಕೊಡ್ತಾ ಇಲ್ಲ. ಒಂದ್ ಯೂರಿಯಾ ತಗೊಂಡ್ರೆ DAP ತಗೋಬೇಕು, ಅಮೂಲ್ಯ ತಗೋಬೇಕು, ಎಲ್ಲ 2-3 ಸಾರಿ ಕೊಟ್ಟು ತಗೊಂಡ್ರೆ ಒಂದ್ ಯೂರಿಯಾ ಕೊಡ್ತಾರ. ಲಿಂಕ್ ಯಾಕೆ ಮಾಡ್ತಾರಂದ್ರೆ ಯೂರಿಯಾ ಬೇಕಂದ್ರೆ ಎಲ್ಲ ತಗೋಬೇಕ್ರಿ. DAP ಯೂರಿಯಾ ಅಮೂಲ್ಯ ತಗೋಬೇಕ್ರಿ. ಅವ್ 2200 ರೂಪಾಯಿ ಅದಾವ್ರಿ. ಹೆಂಗ್ ತಗೊಳ್ಳೋದು ಸರ್? ಹಾಕದ 300 ರೂಪಾಯಿ ಕೊಟ್ರೆ ರೈತರಿಗೆ ಏನ್ ಬೇಕು? ಯೂರಿಯಾ ಒಂದೇ ಕೊಡೋ ಸರ್. ಅದಕ್ಕೆ ಲಿಂಕ್ ಪರ್ಯಾಯ ಲಿಂಕ್ ಕೊಡಬಾರ್ದು ಸರ್. 256 ರೂಪಾಯಿ ಐತ್ರಿ ಯೂರಿಯಾ. ಅದು 300 ಕೊಡ್ತಾರ ಅವ್ರು ಹೇಳಿದ್ರೆ ಲೀಟರ್ ಕೊಟ್ಟರು ನಮ್ಗೆ ಕೊಡಂಗಿಲ್ಲ. ಸರ್, ನಮ್ಗೆ ಇರೋದು 1 ಎಕರೆ ಹೊಲ, 10 ಪ್ಯಾಕೆಟ್ ಗೊಬ್ಬರ ಹೋಯ್ ಅಂದ್ರೆ ನಾವು 10 ಪ್ಯಾಕೆಟ್ ತಗೊಂಡಿ. ನನಗೆ 1 ಪ್ಯಾಕೆಟ್ ಗೊಬ್ಬರ ಸಾಕು. 10 ಪ್ಯಾಕೆಟ್ ಅಂಗಡಿಯವರು ಹೋಯ್ ಅಂದಾಗ 1 ಎಕರೆ ಒಬ್ಬ ರೈತನ ಏನ್ ಮಾಡ್ಬೇಕು? ಅದನ್ನ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಆ ರೀತಿ ಲಿಂಕ್ ಮಾಡೋದು ಅಥವಾ ನಿಮಗೆ ಅವ್ರಿಗೆ ಬೇಡಿಕೆ ಎಷ್ಟು ಬೇಕಾದ್ರೂ ಅಷ್ಟು ಕೊಟ್ಬಿಟ್ಟು ಸಾಕು. ಎಷ್ಟು ಅಷ್ಟೇ, ಅದಕ್ಕೆ ಹೆಚ್ಚಿಗೆ ತಗೋಬೇಕಂತ ಇದನ್ನ ಮಾಡುವಂತದಲ್ಲ. ಮತ್ತೆ ವಿಜಿಲೆನ್ಸ್ ಟೀಮ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೇಳ್ತೇನೆ. ಅವ್ರ ಸರ್ಕಾರದ ನಿಯಮಾನುಸಾರ ಏನ್ ರೇಟ್ ಇದೆ ಅದನ್ನ ಡಿಸ್ಪ್ಲೇ ಮಾಡ್ಲಿ. ಅದ್ ದಾಟಿ ಏನಾದ್ರು ಅವ್ರು ಚಾರ್ಜ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಡ್ಡಾಯವಾಗಿ ಬೋರ್ಡ್ ಹಾಕತ್ ಹೇಳ್ಬೇಕ್ರಿ. ಯಾವ ಗೊಬ್ಬರಿಗೆ ಎಷ್ಟು ರೇಟ್ ಕೇಂದ್ರ ಸರ್ಕಾರ ನಿಗದಿ ಮಾಡಿ ಹಾಕ್ಬೇಕು. ಬಹುತೇಕ ಗೊಬ್ಬರ ಅಂಗಡಿಗಳಲ್ಲಿ ರೇಟ್ ಬೋರ್ಡ್ ಇರಲ್ಲ ಸರ್. ಮತ್ತು ರಸೀಟಿ, ಅಧಿಕೃತ ರಸೀಟಿ ಕೊಡ್ಬೇಕ್ರಿ. ರಸೀಟಿ ಕೊಡಲ್ಲ, ಡೂಪ್ಲಿಕೇಟ್ ರಸೀಟಿ ಕೊಡ್ತಾರೆ. ರೈತರು ಗೊತ್ತಾಗಲ್ಲ ಸರ್. ರೈತರಿಗೆ ಗೊತ್ತಾಗಲ್ಲ, ಸಾಮಾನ್ಯ ರೈತರಿಗೆ ಗೊತ್ತಾಗಲ್ಲ ಸರ್. ರೈತರಿಗೆ ಕೊಡೋದಿಲ್ಲ ಸರ್. ಹೊಟ್ಟೆ ಕೊಡೋದು ಸಿಕ್ಕ ಕೊಡಂಗಿಲ್ಲ. ಸುಮ್ ಬಿಳಿ ಹಳೆಯವ ಬರ್ಸಿ ಕೊಟ್ಬಿಡ್ತಾರೆ. ಟ್ಯಾಕ್ಸ್ ನಮ್ಗೆ ಗೊತ್ತಾದ್ರಿ. ಅವ್ರು ಡೂಪ್ಲಿಕೇಟ್ ಮಾಡ್ತಾರೆ, ಟ್ಯಾಕ್ಸ್ ಉಳ್ಕೊಂಡ್ಬಿಡ್ತಾರೆ ರೊಕ್ಕ. ಇನ್ನೊಂದ್ಸರ ಬೋರ್ಡ್ ಹಾಕುವಂತ ವ್ಯವಸ್ಥೆ ಮಾಡಿ ಸರ್. ಪ್ರತಿಯೊಂದು ಎಣ್ಣೆ ಆಗ್ಲಿ ಯಾವುದೇ ಆಗ್ಲಿ ಅವ್ರ ಮೇಲೆ ರೇಟೇ ಇರಲ್ಲ ಸರ್. ಅಂತ ಎಣ್ಣೆ ತಂದು ಮಾರ್ತಾರೆ ಅಂಗಡಿಗಳು. ಆ ನಾಗಠಾಣ ಕಾಲುವೆ ಸರ್ ಕೆರಿದು ನೀರು ಬರ್ಬೇಕು ಸರ್. ಹೇಳಿದ್ದಾರೆ ಬಹಳ ಒಟ್ಟು ಬಾಳ ಸಮಸ್ಯೆ ಇರೋ ಸರ್. ಒಟ್ಟು ಟೇಲ್ ಎಂಡಿ ನೀರೇ ಹೋಗಲ್ಲ ಸರ್. ಜಂಬಿಗೆ ಆಯರಿ ಸರ್, ನಮ್ಮ ವಿಜಯಪುರ ಡಿಸ್ಟಿಕ್ ತೊಗರಿ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರ ನಮ್ಗೆ 450 ಸರ್. ಈ ಬಾರಿ ಕೇಂದ್ರ ಸರ್ಕಾರದಿಂದ 8,000 ರೂಪಾಯಿ ನಮ್ ತೊಗರಿ ಖರೀದಿ ಆಗ್ಯದ. ಆದ್ರೆ 450 ರೂಪಾಯಿ ರೈತರಿಗೆ ರಾಜ್ಯ ಸರ್ಕಾರದ ಬಂದು ಜಮಾ ಆಗಿಲ್ಲ. ಅದನ್ನು ಒಟ್ಟು ಕೊಡಿ. ಸರ್ ಇಲ್ಲಿ ಧಾರವಾಡ ಸರ್, ರೈತ ತಾ ಸಾಲ ಕಟ್ಟಿನ ಸರ್. ಪೇಡ್ ಮಾಡ್ಯಾನ, ಪೇಡಿ ಪತ್ತಿ ಕೊಟ್ಟಿಲ್ಲ, ಕ್ಲಿಯರ್ ಶೋಲ್ಡ್ ಕೊಟ್ಟಿಲ್ಲ. ಪಿಕೆ ಸರ್. ಈಗ ಅವ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಅವ ಜಾಮೀನಾಗ್ಯಾನ ಸರ್. ಜಾಮೀನಾಗ್ಯಾನ ತಿಳ್ಕೊಂಡು ಅವ್ನು ತುಂಬತನ ಕೊಡಾಲೆ ತುಂಬಿಸ್ರಿ ಅಂತ ಹೊಲ ಮರ್ಯಾನ ಸರ್. ಹೊಲ ಮರ ಸರ್. ಅವ ಈ ಉಸ ತೊಗೊಂಡ ಹೆಂಗ್ ಮಾಡ್ದ ಹೊಲ ಕೊಡಲಿಲ್ಲ. ಇವರು DRCS ಮಾತಾಡ್ತೇನೆ. ಇದೊಂದು ಕಾಪಿ ಕೊಡಿ ನನಗೆ. ಜೆರಾಕ್ಸ್ ಕೊಡಿ. ಸರ್, ಸ್ವಲ್ಪ ಸ್ವಲ್ಪ ಬರ್ತೇನ್ರಿ. ಅವ್ರು 5 ಗಂಟೆ ಸಿಗ್ತಾರತ್ರಿ. ಎಸ್ ಪಿ ಅವ್ರು 5 ಗಂಟೆ ಸಿಗ್ತಾರತ್ರಿ. ಮತ್ತೆ ಮಾಹಿತಿ ಬಂತು ಈಗ ಫೋನ. ಬರ್ತೇನೆ ತಡ್ರಿ. ಅಲ್ಲೇ ತಂದಿಲ್ಲ ಇವೆಲ್ಲೇ ಇರಲ್ಲ. ಅಲ್ಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ರೈತರ ವಿಷಯದಲ್ಲಿ ಆಟ ಆಡ್ತಾ ಇದ್ದಾವೆ. ಇತ್ತೀಚೆಗೆ ರಸಗೊಬ್ಬರದ ಬೆಲೆ ಹತ್ರ ದುಪ್ಪಟ್ಟು ಮಾಡ್ಯಾರ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದರು. ಇದು ಕಾರಣ ಅಂತಾರೆ ಯುದ್ಧ ದೇಶಗಳ ಮಧ್ಯೆ ಯುದ್ಧ ನಡೆಯಲಾತಲ್ಲ, ಅದನ್ನೇ ನೆಪ ಇಟ್ಕೊಂಡು ಇವತ್ತು 10-11 ರೂಪಾಯಿ ಪ್ರತಿ ಲೀಟ್ರಿಗೆ ಹೆಚ್ಚು ಮಾಡ್ಯಾರ. ಕಡಿಮೆ ಆದಾಗ ಯಾರು ಕಡಿಮೆ ಮಾಡಲಿಲ್ಲ ಇವರು. ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಹೆಚ್ಚಾಗಿದ್ದು ಒಟ್ಟು ಕಡಿಮೆನೇ ಮಾಡಂಗಿಲ್ಲ, ಒಮ್ಮೆ ಕಡಿಮೆ ಮಾಡಂಗಿಲ್ಲ ಇವರು. ಇದು ಉದ್ದೇಶಪೂರ್ವಕವಾಗಿ ದೇಶದ ರೈತರನ್ನ ಹಾಳು ಮಾಡುವಂತ ಒಂದು ಹುನ್ನಾರ ದೇಶದ ಪ್ರಧಾನಿಯವರು ಮಾಡಾಕತ್ತಾರ. ಈ ಕೃಷಿ ಮೇಲೆ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೀರದಪ್ಪ ಅಂತಂದ್ರೆ, ಮುಂಗಾರಂಗಮನಲ್ಲಿ ಬಿತ್ತನೆ ಕಾರ್ಯಕ್ಕೆ ರೈತರು ಮುಂದಾಗ್ಯಾರ. ಪೆಟ್ರೋಲ್ ಡೀಸೆಲ್ ಸಿಗೋದಾಗ್ಯದ. ಪೆಟ್ರೋಲ್ ಬಂಕ್ ಹೋದ್ರೆ ಸಾವಿರಾರು ವಾಹನಗಳು
ರೈತರ ಟ್ಯಾಂಕ್ ತೊಗೊಂಡು ನಿಂದಿರ್ಬೇಕಲ್ಲಿ, ಡಬ್ಬಗಳು ತೊಗೊಂಡು ಹೋಗ್ಬೇಕಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ರೈತ ಕೃಷಿ ಹೆಂಗ್ ಮಾಡ್ಬೇಕು? ಪೆಟ್ರೋಲ್ ಡೀಸೆಲ್ ಇಲ್ಲ ಅದಕ್ಕಂದ್ರೆ ಕೃಷಿ ನಿಂತೋಕ್ಕದ. ಹಿಂದಕ್ಕ ಎತ್ತಿನ ಗಾಡಿ ಒಕ್ಕಲ್ತನ ಇತ್ತು, ಅವೆಲ್ಲ ವಿಜ್ಞಾನ ಯುಗ ಬಂದ್ಸಿಂದ ಎಲ್ಲ ಒಕ್ಕಲ್ತನ ಹಾಳಾಗಿ ಹೋಗ್ಯದ. ಈಗ ಟ್ರ್ಯಾಕ್ಟರ್ ಯಂತ್ರೋಪಕರಣ ಸಹಾಯದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ ರೈತರು. ಅದಕ್ಕೆ ಅವಶ್ಯಕ ರೈತರು ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಇದನ್ನ ಪ್ರಧಾನಿ ಮೋದಿಯವರು ಅರ್ಥ ಮಾಡ್ಕೋಬೇಕು. ಯುದ್ಧದ ನೆಪ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೊರತೆಯನ್ನು ತೋರಿಸಿ ಹೆಚ್ಚು ಮಾಡುವಂಥ ಕೆಲಸ ಮಾಡಿದ್ದಾರೆ. ಕೂಡಲೇ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಪ್ರತಿಯೊಬ್ಬ ರೈತನ ಕೃಷಿ ಚಟುವಟಿಕೆಗೆ ವಾಹನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಸರಬರಾಜು ಮಾಡಬೇಕು. ಮತ್ತು ರೈತರಿಗೆ ಆದ್ರೆ ಕೊರತೆ ಅಂತ ಹೇಳ್ತೀರಿ, ಮತ್ತು ನಿಮಗೆಲ್ಲಿ ಬರ್ತದೆ ವಾಹನಗಳಿಗೆ? ಏನು ನೀವಾನದ ಸೈಕಲ್ ತೊಗೊಂಡು ಹೊಂಟಿರ ಅಥವಾ ನಡ್ಕೊತ ಹೊಂಟಿರೋ? ನಿಮ್ಮಿಂದ ಮತ್ತೆ 120 ಗಾಡಿಗಳು ತೊಗೊಂಡು ಹೋಗ್ತೀರಿ, ಅವಕ್ಕೆಲ್ಲ ಎಲ್ಲಿ ಬರ್ತದೆ ಪೆಟ್ರೋಲ್ ಡೀಸೆಲ್? ಅದು ರೈತರಿಗೆ ಕೃಷಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಕೊರತೆ ಹೇಳಕತ್ತೀರಿ. ಈ ರೀತಿ ಆದ್ರೆ ಮುಂಗಾರ ಬಿತ್ತನೆಯಲ್ಲಿ ತೊಂದರೆ ಆಗ್ತದ, ಕುಂಠಿತ ಆಗ್ತದ. ನಾಳೆ ಆಹಾರ ಉತ್ಪಾದನೆ ಪೆಟ್ಟು ಬಿಡ್ತದೆ ದೇಶಕ್ಕೆ. ಇದನ್ನ ಅರ್ಥ ಮಾಡ್ಕೊರಿ ಮೋದಿಯವರೇ. ನೀವು ಮಾತೆತ್ತಿದ್ರೆ ದೇಶಕ್ಕೆ ಹಚ್ಚ ದಿನ ಅಂತ ಹೇಳ್ತೀರಿ. ಯಾರಿಗೆ ಹಚ್ಚ ದಿನ ಅನ್ನೋದು ನಿಮಗದ. ಮತ್ತು ನಂದು ಏನೂ ಇಲ್ಲ, ನಾನು ಒಬ್ಬನೇ ಇದೀನಿ ತಿಳ್ಕೊಂಡು ಹೇಳಿ ಇವತ್ತು ನೀವು ದೇಶ ವಿದೇಶಗಳಿಗೆ ತಿರುಗಾಡಿ ಎಂದು ನೀವು ದೇಶದ ಪ್ರಧಾನಿ ಆಗಿರಿ. ಒಟ್ಟು ನಿಮ್ಮ ಭಾರತದೊಳಗೆ ಇಲ್ಲೇ ಇಲ್ಲ ಸರಿಯಾಗಿ. ಬರೀ ಅಂತರ್ಲಿ ಹರಿಯೋದು ವಿಮಾನದಾಗ. ಬರೀ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಂಥವ್ರ ಪುಟ್ಟಿಯಾಗಿ ನೀವು ಬಿದ್ದೀರಿ. ಅಂಥವ್ರನ್ನ ಕಾಪಾಡ್ಲಿಕ್ಕೆ ದೇಶದ ಪ್ರಧಾನಿ ಆಗಿರೋ ಹೊರತಾಗಿ ಈ ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತನ ಪರವಾಗಿ ನೀವು ಯಾರು ಇಲ್ಲ. ಏನು ದೇಶದೊಳಗೆ ಅದಾವ ಇಲ್ಲಿ ಯಾವ ಪಕ್ಷಗಳು ನೀವು ರೈತರು ಉದ್ಧಾರ ಮಾಡೋರಲ್ಲ, ನಿಮ್ಮನ್ನು ಸ್ವಂತ ಉದ್ಧಾರ ಮಾಡ್ಕೊಳತ್ತೀರಿ ನೀವು. ಇದನ್ನೆಲ್ಲ ಬಿಡ್ರಿ. ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತ ಒಂದ ಸಲ ಸಿಟ್ಟಿಗೇರಿ ಏನಪ್ಪ ಎಷ್ಟೆಲ್ಲ ಬೆಳೆದ್ರು ಕೂಡ ನಮಗೆ ಸಾಲ ಆಗ್ತದೆ, ಸಾಲಗಾರರಿಗೆ ಕಿರುಕುಳ ಹೆಚ್ಚಾಗ್ಯದ, ನಾವೇನು ಬದುಕಬಾರದು ತಿಳ್ಕೊಂಡು ನಿರಂತರ ಆತ್ಮಹತ್ಯೆ ಮಾಡ್ಕೊಳತ್ತಾರ. ಒಂದು ಸಲ ಅವ್ರು ತೆರಿ ಕೆಟ್ಟು ಕೃಷಿಯನ್ನ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನೀವೆಲ್ಲ ಸಗಣಿ ತಿನ್ಬೇಕಾಗ್ತದ. ಅದನ್ನ ಅರ್ಥ ಮಾಡ್ಕೊರಿ ನೀವು. ದಿನನಿತ್ಯ ರೈತರ ಪರ ಹೋರಾಟ ಮಾಡೋದಾದ್ರೆ ನೀವ್ಯಾಕಿರ್ಬೇಕು ಅಧಿಕಾರದಲ್ಲಿ? ಬಾಗಿಲಾಕೊಂಡು ಹೋಗ್ಬಿಡ್ರಿ ವಿಧಾನಸೌಧ ಪಾರ್ಲಿಮೆಂಟ್. ನಿಮ್ದು ಯಾರ್ದು ಅವಶ್ಯಕತೆ ಇಲ್ಲ. ಈಗ ಎಚ್ಚೆತ್ತುಕೊಂಡು ಈ ದೇಶದ ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರು ಯಾಕೆ ಬೀದಿ ಬಿದ್ದು ಹೋರಾಟ ಮಾಡ್ತಾರೆ, ಅವ್ರಿಗೆ ಏನು ಸಂಕಷ್ಟ ಅದ ಅನ್ನೋದು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ, ನೀರು ಬೇಕಾದ್ರೆ ಹೋರಾಟ, ಎಲ್ಲದಕ್ಕೂ ಹೋರಾಟ ಮಾಡೋದಾದ್ರ ನಾವು ಹೋರಾಟ ಉಟ್ಕೊಂಡ್ರ ರೈತರು. ಅದಕ್ಕೆ ಇನ್ನಾದ್ರೂ ಎಚ್ಚೆತ್ತುಕೋರಿ. ಇನ್ನು ರೈತರು ನಿಮಗ ಬಾರ್ಕೋಲ್ ತಗೊಂಡು ಬೆನ್ನು ಹತ್ತುವಂತ ಕಾಲ ಬಹಳ ದೂರ ಇಲ್ಲ. ಆ ಕಾರಣಕ್ಕಾಗಿ ಅಂತ ಒಂದು ಬಾರ್ಕೋಲ ಏಟ ನಾಳೆ ಏನು ಒಕ್ಕಲ್ತನ ಎತ್ತುಗಳ ಮೇಲೆ ಚಟಾಯಿಸೋದನ್ನ ಬಿಡ್ತೇವೆ. ನಿಮಗೆ ಬಾರ್ಕೋಲ್ ತಗೊಂಡು ಬೆನ್ನು ಹತ್ಬೇಕು ತಗೊಂಡು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಪೆಟ್ರೋಲ್ ಪಂಪ್ದಲ್ಲಿ ಬಾಟ್ಲಿ ಹಾಗೂ ಮತ್ತೆ ಡಬ್ಬಿ ತೊಗೊಂಡೋಗ್ತಾರೆ, ಸೀದಾ ಹೇಳ್ತಾ ಇದ್ದಾರೆ ಈ ಗಾಡಿ ಖಾಲಿಯಾಗಿ ನಿಂತಿರುತ್ತೆ, ತೊಂದರೆ ಆಗೋದಿಲ್ಲ. ಈಗ ಟ್ರ್ಯಾಕ್ಟರ್ ಅಡವ್ಯಾಗಿರ್ತದ, ಅವ ಕೃಷಿ ಚಟುವಟಿಕೆ ಮಾಡ್ತಾ ಹರಗ್ತಾನೋ ಬಿತ್ತಾನೋ, ಆ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಖಾಲಿ ಆಯ್ತಂದ್ರ ಅದೇ 4 ಮಂದಿ ಕೂಡಿ ಹೊತ್ಕೊಂಡು ಬರಂಗದ ಮಿಷನ್ ಟ್ರ್ಯಾಕ್ಟರ್. ಅಷ್ಟು ಕನಿಷ್ಠ ಪ್ರಜ್ಞೆ ಬೇಡ. ಅವ ಏನ್ ರೈತ ಏನ್ ತರ್ತಾನೋ ಅದ್ರ ಕೊಟ್ಟು ಕಿಶನ್ ಕಳ್ಸುವಂತ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಟ್ರ್ಯಾಕ್ಟರ್ ತಗೊಂಡ್ ಕಿಶನ್ ಬರ್ರಿ ಅಂದ್ರೆ ರೈತರೇನು ಮೋಸ ಮಾಡ್ತಾರ? ಇನ್ ಹೆಚ್ಚಿಗೆ ಡೀಸೆಲ್ ಪೆಟ್ರೋಲ್ ತಗೊಂಡು ಕುಡಿತಾರ ಅದನ್ನ? ಯಾಕಿದ ಅರ್ಥ? ಇದು ಯಾಕೆ ಅರ್ಥ ಆಗೋದು ಇವ್ರಿಗೆ? ಅವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಬಾಟ್ಲಿ ನಿಷೇಧ, ಡಬ್ಬಿ ನಿಷೇಧ ಅಂತ ಹೇಳಿ. ಅದಕ್ಕೇನು ಮಾಡಬೇಕು? ಸಾರ್ವಜನಿಕರಲ್ಲಿ, ರೈತರು ಇರಲಿ, ಎಲ್ಲರೂ. ಈಗ ಒಬ್ಬ ಪೆಟ್ರೋಲ್ ಗಾಡಿ ಖಾಲಿಯಾಗ ನಿಂತು ಬಿಟ್ಟು ಬಾಟ್ಲಿ ತೊಗೊಂಬಂದಿರ್ತಾನೆ, ಕುಡುದಿಲ್ಲ ಅಂತ ಸೀದಾ ಹೇಳ್ತಾರ ಅವ್ರು. ಕೊಳ್ಳೇಬೇಕವ ರೈತ. ಅಲ್ಲಿ ಟ್ರ್ಯಾಕ್ಟರ್ ನಿಲ್ಸತ್ತಾನ, ಇಲ್ಲಿ ಡಬ್ಬಿ ತೊಗೊಂಬರ್ತಾರೆ, ಏನ್ ತರ್ತದ ಕಾಯಿ ಕೊಟ್ಟು ಕಳ್ಸ್ಬೇಕು. ಅದು ಖಾಲಿ ಆಯ್ತಂದ್ರೆ ಏನ್ ಟ್ರ್ಯಾಕ್ಟರ್ ನಿಂತಪ್ಪ ಅಂದ್ರೆ ಏನ್ ಮಾಡಕ? ಟ್ರ್ಯಾಕ್ಟರ್ ತರಕ್ ಹೆಂಗ್ ಸಾಧ್ಯ ಅದ? ಜಿಲ್ಲಾಧಿಕಾರಿ ಮಾತಾಡ್ತೇವೆ. ಈಗ ಅದೇ ಮನವಿ ಕೊಡಕ್ಕೆ ಬಂದಿದ್ದೆವು. ಸುಮಾರು 1.5 ತಾಸು ಆಯ್ತು. ಈಗ ಅದೇನೋ ಮೀಟಿಂಗ್ ಆತ. ಮೀಟಿಂಗೇ ಮುಖ್ಯ ಆಗ್ಯದ. ಇಲ್ಲಿ ರೈತರು ಪರವಾಗಿ ಸಂಘಟನೆಗಳು ಬಂದ್ ಕಿಸಿಂದ ಇಲ್ಲಿ ನಾವು ಬಂಬಡ ಹೊಡ್ಕೋತೇವೆ. ಇನ್ನೂ ಕೂಡ ಎದ್ದು ಬಂದು ಮನವಿ ತಗೊಳ್ಳಂತ ಸೌಜನ್ಯ ಜಿಲ್ಲಾಡಳಿತಕ್ಕಿಲ್ಲ. ಇವರೆಲ್ಲ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡಕತ್ತಾರ. ಅದು ಏನು ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ ಸಲ ಬಂದಾಗೂ ಕೂಡ ಬರೀ ವಿಡಿಯೋ ಕಾನ್ಫರೆನ್ಸ್ ಆ ಮೀಟಿಂಗ್ ಏನು ಮೀಟಿಂಗ್ ಮಾಡಿ ಕಿಸ್ತಾರೋ ಗೊತ್ತಿಲ್ಲ. ಇವರ ಬರೀ ಮೀಟಿಂಗ್ ಮಾಡೋದಪ್ಪ ಅಂತಂದ್ರೆ ಕಟ್ಟಿಂಗ್ ಸಲನೇ ಮೀಟಿಂಗ್. ಇವೆಲ್ಲ ನಮಗೆಲ್ಲ ಗೊತ್ತಿದೆ ಹಣೆ ಬರ. ಯಾವ ಮೀಟಿಂಗ್ ಮಾಡಿ ಯಾವ ರೈತರು ಉದ್ಧಾರ ಮಾಡಿಲ್ಲ ಅವರು. ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತಕ್ಕಂಥದ್ದು ಹುನ್ನಾರ ಮಾಡೋ ಸಲುವಾಗಿ ಇವೆಲ್ಲ ಮೀಟಿಂಗ್ ಅದಾವ. ರೈತರ ಸಲ ವಿಶೇಷ ಮೀಟಿಂಗ್ ಎಂದೂ ತಗೊಂಡಿಲ್ಲ ಇವರು. ಅವೆಲ್ಲ ಮೀಟಿಂಗ್ ಗೊತ್ತದ. ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತೇವೆ. ಪೆಟ್ರೋಲ್ ಡೀಸೆಲ್ ಜಂಗ್ ನಡೆದು ಸುಮಾರು 3 ತಿಂಗಳಾಗಬೇಕು. ಈಗ ಅವ್ರು ಜಂಗ್ ಹೆಸರು ಹೇಳಿ ಈಗ ತುಟ್ಟಿ ಮಾಡ್ತಾ ಇದ್ರಲ್ಲ. ಇವೆಲ್ಲ ಉದ್ದೇಶಪೂರ್ವಕವಾಗಿ ರೈತರನ್ನ ಹಾಳು ಮಾಡೋ ಉದ್ದೇಶದಿಂದ ದೊಡ್ಡ ಷಡ್ಯಂತರ ನಡೆದಿದೆ ನಮ್ಮ ದೇಶದಲ್ಲಿ. ಈಗ ರೈತರಿಗೆ ಕೊರತೆ ಬೀಳ್ತೈತೆ, ಇವ್ರಿಗೆ ಯಾಕೆ ಕೊರತೆ ಇಲ್ಲ? ಒಬ್ಬ ಮಂತ್ರಿ ಒಕ್ಕನ್ನೋದು ಅವ್ನು ಬೆಂಗಾವಲ ಗಾಡಿ ಹೋಗ್ತಾವ, ಎಷ್ಟೋ 4-5 ಗಾಡಿ. ಮತ್ತೆ ಅದಕ್ಕೆಲ್ಲಿ ಬರ್ತದೆ? ಅವ್ರಿಗೆಲ್ಲಿ ಸರಬರಾಜು ಮಾಡ್ತಾರೆ ಪೆಟ್ರೋಲ್ ಡೀಸೆಲ್? ಮತ್ತೆ ರೈತರಿಗೆ ಯಾಕೆ ಕೊರತೆ ಬೀಳ್ತದ?
ಕನಿಷ್ಠ ಪ್ರಜ್ಞೆ ಬೇಕು. ಈ ದೇಶದೊಳಗೆ ಅನ್ನ ಹಾಕವ ಯಾವ ರೈತನೇ ಬಿತ್ತನೆ ಮಾಡ್ತಾನೆ ತಿಳ್ಕೊಂಡು. ಇವ್ರೇನ್ರೆ ಪಾರ್ಲಿಮೆಂಟ್ದಾಗ ವಿಧಾನಸೌಧದಾಗ ಜ್ವಾಳ ಗೋಧಿ ಕಡ್ಲಿ ಬಿತ್ತನೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಾರೆ. ಇವರು ಅಷ್ಟು ಜ್ಞಾನ ಇಲ್ಲ ಇವ್ರಿಗೆ. ಪ್ರಧಾನಿ ಹೇಳ್ತಾರೆ ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ಹಾ, ಅದಕ್ಕೇನು ಇವರು ಒಂಥರ ನಾಟಕ ಡೊಂಬರಾಟ ನಡೆಸ್ಯಾರ ಇವರು ಮೋದಿ ಅವರು. ಹಿಂದ ತಾಟ ಗಂಗಳ ಬರ್ಸ ತಿಳಿದ್ರಿ ದೇಶದ ಮಂದಿಗೆ ಹುಚ್ಚರು ಮಾಡಾಕತ್ತಾರ. ಹುಚ್ಚರು ಇವರು ಎಲ್ಲ ಏನೆಲ್ಲ ಇವು ಓದರ್ಬೇಕತ್ತ, ಗಂಗಳ ಬರ್ಸ್ಬೇಕತ್ತ, ಒಂಥರ ಏನು ದೀಪ ಹಚ್ಬೇಕತ್ತ. ಏನ್ ತೆಲಿಗಿಲಿ ಕಟ್ಟದ ಪ್ರಧಾನಿಯವ್ರಿಗೆ? ಏನ್ ಅರ್ಥನೇ ಬೇಕು ಸ್ವಲ್ಪ. ಏನ್ ಮಾಡಕತ್ತಿ ಅನ್ನೋದು ಕನಿಷ್ಠ ಜ್ಞಾನ ಬೇಕಾ ಬ್ಯಾಡಿ ಇವ್ರಿಗೆ? ಏನ್ ಜನ ಹುಚ್ಚರ ನೀ ಹೇಳ್ದಂಗೆ ಕಳ್ಕೊ ತಗೋದು. ಈಗ ಅರ್ಥ ಆಗ್ತದ ಮೋದಿ ಅವ್ರು ಎಷ್ಟು ದಾರಿ ತಪ್ಸಕತ್ತಾರ ಈ ದೇಶದ ಜನರಿಗೆ. ನಾವು ಕೆಲವು ಅನ್ನ ಭಕ್ತರು ನಾವು 150 ರೂಪಾಯಿ ಆಗ್ಲಿ ಪೆಟ್ರೋಲ್ ಹಾಕೋತೀವಿ, 200 ರೂಪಾಯಿ ಆಗ್ಲಿ ನಾವು ಹಾಕೋತೀವಿ ಅಂತ. ಅದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅಲ್ಲ, ಯಾರು ಅವ್ರವ್ರ ಯೋಗ್ಯತೆ ಪ್ರಕಾರ ಅವ್ರು ಖರೀದಿ ಮಾಡ್ತಾರ, ಅದ ಪ್ರಶ್ನೆ ಇಲ್ಲ. ಬಟ್ ಇದು ಕೊರತೆ ನೋಡ್ಕೊಳ್ಳುವಂತದ್ದು ಕರ್ತವ್ಯ ಕೇಂದ್ರ ಸರ್ಕಾರ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।